ಸೌತ್ ವೆಸ್ಟ್ ಏರ್ಲೈನ್ಸಿನ 52 ವರ್ಷದ ಪೈಲಟ್ ಡೇವಿಡ್ ಆಲ್ಸೋಪ್ 2025 ಜನವರಿ ಇಂದ ಶಿಕಾಗೋಗೆ ಬೋರ್ಡ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಬೋರ್ಡ್ ಮಾಡಕ್ಕೂ 10 ಅವರ್ ಮುಂಚೆ ಅವರು 3 ಬಾಟಲ್ಸ್ ಆಫ್ ಬಿಯರ್ ನ ಕನ್ಸ್ಯೂಮ್ ಮಾಡಿರ್ತಾರೆ. ಸೆಕ್ಯೂರಿಟಿ ಚೆಕ್ಅಪ್ ಆಗುವಂತ ಟೈಮ್ ನಲ್ಲಿ ಅಲ್ಲಿದ್ದಂತ ಸ್ಟಾಫ್ ಇವರು ಬ್ರೀತಿಂಗ್ ನಲ್ಲಿ ಆಲ್ಕೋಹಾಲ್ ನ ಸ್ಮೆಲ್ ಮಾಡ್ತಾರೆ. ಮತ್ತೆ ಏರ್ಪೋರ್ಟ್ ಪೊಲೀಸ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಏರ್ಪೋರ್ಟ್ ಪೊಲೀಸ್ ತಕ್ಷಣನೇ ಫ್ಲೈಟ್ ಹತ್ರ ಹೋಗಿ ಪೈಲಟ್ ನ ಈಚೆ ಬರೋದಿಕ್ಕೆ ಹೇಳ್ತಾರೆ. ಬಂದಾದ್ಮೇಲೆ ಪೊಲೀಸ್ ಅವರಿಗೆ ಒಂದಷ್ಟು ಕ್ವಶನ್ಸ್ ನ ಕೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನೀವು ಯಾವಾಗ ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡಿದ್ರಿ ಅಂತ. ಅವಾಗ ಡೇವಿಡ್ ಹೇಳ್ತಾರೆ, ನಾನು ಲಾಸ್ಟ್ 10 ಅವರ್ಸ್ ಬಿಫೋರ್ ನಾನು 3 ಬಾಟಲ್ಸ್ ಆಫ್ ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡಿದೆ ಅಂತ. ಅದಕ್ಕೂ ಮುಂಚೆ ಡೇವಿಡ್ ಏನ್ ಹೇಳ್ತಾರೆ ಅಂದ್ರೆ ಇದು ರಿಫ್ರೆಶ್ಮೆಂಟ್ ಸ್ಮೆಲ್ ಅಂತ ಹೇಳ್ತಾರೆ. ಮತ್ತೆ ಪೊಲೀಸ್ ಇವ್ರ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡಿ ಇವ್ರಿಗೆ ಸೊಬರ್ಟಿ ಟೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಸೊಬರ್ಟಿ ಟೆಸ್ಟ್ ಅನ್ನೋದು ಒಂದು ಆಲ್ಕೋಹಾಲ್ ಟೆಸ್ಟ್, ಅದು ಪೈಲಟ್ಸ್ ಮಾತ್ರ ಮಾಡೋದು, ಮತ್ತೆ ಕ್ರೂ ಅವ್ರಿಗೂ ಮಾಡ್ತಾರೆ. ಇದರಲ್ಲಿ ಮೊದಲನೇದು ಒಂದು ಪೆನ್ ನ ಪಾಯಿಂಟ್ ಆಗಿ ಇಟ್ಕೊಂಡು ನೀವು ಬೇರೆ ಕಣ್ಣನ್ನ ಹಾಡಿಸ್ಬೇಕು ಅಂತ ಹೇಳಿದಾಗ, ಆದ್ರೆ ಡೇವಿಡ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಕತ್ತು ಫುಲ್ಲು ಅಳ್ಳಾಡಿಸ್ತಾರೆ. ಮತ್ತೆ ಎರಡನೇದು ಬಂದು ವಾಕ್ ಟೆಸ್ಟ್. ಇದರಲ್ಲಿ ಕೈನ ಒಂದ್ ಸ್ವಲ್ಪ ಮೇಲೆ ಎತ್ಕೊಂಡು ನ್ಯೂಮರಿಕ್ ನಂಬರ್ಸ್ ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಕ್ಲಿಯರ್ ಆಗಿ ಹೋಗೋದಿಕ್ಕೆ ಹೇಳ್ತಾರೆ. ಅದ್ರಲ್ಲೂ ಫೇಲ್ ಆಗ್ತಾರೆ ಇವರು. ಮತ್ತೆ ಮೂರನೇದು ಬಂದು ಸ್ಟ್ಯಾಂಡ್ ಆನ್ ಸಿಂಗಲ್ ಲೆಗ್ ಅಂತ ಒಂದು ಟೆಸ್ಟ್. ಒಂಟಿ ಕಾಲಲ್ಲಿ ಅವರು ಸ್ಟೇಬಲ್ ಆಗಿರ್ಬೇಕು, ಅದ್ರಲ್ಲಿ ಕೂಡ ಫೇಲ್ ಆಗ್ತಾರೆ. ಮುಂದೆ ಏನಾಯ್ತು ಅಂತ ಅಂದ್ರೆ ಪೈಲಟ್ ನ ಅರೆಸ್ಟ್ ಮಾಡ್ತಾರೆ. ಮತ್ತೆ ಆ ಒಂದು ಏರ್ ಕ್ರಾಫ್ಟ್ ಗೆ ಬೇರೆ ಒಂದು ಕ್ರೂ ನ ಅಲೌಟ್ ಮಾಡ್ತಾರೆ. ಮತ್ತೆ ಡೇವಿಡ್ ಗೆ 3 ಮಂತ್ಸ್ ಆಫ್ ಸಸ್ಪೆನ್ಷನ್ ಆಗುತ್ತೆ.